ಇದು ಒಂದು ಸ್ಥಾನ ಗ್ಲೋಬಲ್ ಹಾಸ್ಪಿಟಲ್. 100 ಬೆಡ್ ಹಾಸ್ಪಿಟಲ್, 300 ಜನ ಕೆಲಸ ಮಾಡ್ತಾರ, 30 ಜನ ಡಾಕ್ಟರ್ಸು, ಕನ್ಸಲ್ಟೇಷನ್ ಫ್ರೀ ಇದೆ, ರಿಜಿಸ್ಟ್ರೇಷನ್ 50 ರೂಪಾಯಿ. ಸುತ್ತಮುತ್ತ ಏರಿಯಾದಲ್ಲಿ ಒಂದು 100 ಕಿಲೋಮೀಟರ್ ಏರಿಯಾದಲ್ಲಿ ಯಾವುದೋ ಹಾಸ್ಪಿಟಲ್ ಇಲ್ಲ. ಈ ಹಾಸ್ಪಿಟಲ್ ಬಾಬು ಅವರು ಹೋಲಿ ಪ್ಲೇಸು, ಪವಿತ್ರ ಸ್ಥಾನ ಅಂತ ಹೆಸರಿಟ್ಟಿದ್ದಾರೆ. ನಿಮಗೆ ಏನಾದರೂ ಜೀವನದಲ್ಲಿ 1 ರೂಪಾಯಿ, 1000 ರೂಪಾಯಿ, 1 ಲಕ್ಷ ರೂಪಾಯಿ ನಿಮ್ಗೆ ಎಷ್ಟು ಕೊಡ್ಲಕ್ಕಾಗುತ್ತೆ ಸೇವೆಗಾಗಿ ನಿಮ್ಮ ಟೀಚರ್ ಕೈ ಕೊಟ್ರೆ ಅವ್ರು ಗ್ಲೋಬಲ್ ಹಾಸ್ಪಿಟಲ್ ಕಳಿಸ್ತಾರೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಯಾರು ಮೌಂಟ್ ಆಬುದಲ್ಲಿ 1 ದಿನ ನಡೆದು ಹೋಗ್ತಾರಲ್ಲ, 1,000 ಹಸುವನ್ನು ದಾನ ಮಾಡಿ ಪುಣ್ಯ ಬರ್ತಾರೆ. ಅವ್ರು ಯಾರೇ ಇರಲಿ, ಹಳಬ್ರೇ ಇರಲಿ, ಹೊಸಬ್ರೇ ಇರಲಿ, ಎಷ್ಟು ದಿನ ನೀವು ಇಲ್ಲಿ ಬರ್ತೀರಿ ಅಷ್ಟು 1000 ಆಕಳ ದಾನ ಮಾಡಿ ಪುಣ್ಯ ಬರ್ತಾರೆ. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಭೂಮಿ ಮೌಂಟ್ ಆಬು. 1950ನೇ ಇಸ್ವಿಯಲ್ಲಿ ಸ್ವಯಂ ಪರಮಾತ್ಮ ಇಲ್ಲಿ ಬಂದರು. ಆ ಪರಮಾತ್ಮ ಒಂದು ಪರಿಸ್ಥಾನ ಕಳಿಸ್ಕೊಟ್ರು ಕರ್ನಾಟಕ. 55ನೇ ಇಸ್ವಿಯಲ್ಲಿ ಹೃದಯ ಪುಷ್ಪದ ಆದಿ ಅಂತ ಕಳಿಸ್ಕೊಟ್ರು. ಅವರು ನಾವೆಲ್ಲ ಸಂತಾನರು. ಇಲ್ಲಿಂದ 15ನೇ ತಾರೀಕಿಗೆ ನಿಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠ ದಿನ. ಸ್ವಯಂ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಡೈಮಂಡ್ ಹಾಲ್ನಲ್ಲಿ ಬಂದು ಎಲ್ಲ ಮಕ್ಕಳಿಗೆ ಆಶೀರ್ವಾದ ಕೊಡ್ತಾರೆ. ಸ್ವಯಂ ಪರಮಾತ್ಮ ಬರ್ತಾರೆ. ಈ ಭಾಗ್ಯ 63 ಜನ್ಮದ ನಂತರ ಸಿಗ್ತದೆ. ಇನ್ನು ಊರು ಹೋಗಿ ಏನ್ ಮಾಡಬೇಕು? ಈ ಅಕ್ಕ ಸೆಂಟರ್ದಲ್ಲಿ, ಗೋಪಾಲಣ್ಣ ನಾವು ಮಧುಬನದಲ್ಲಿ, ನೀವು ಮನೆಯಲ್ಲಿ ಏನ್ ಮಾಡಬೇಕು? 5 ಬಂಗಾರದ ಬೆರಳು ನೆನ್ಪಿಟ್ರೆ ಸಾಕು. ಇಡೀ ಜೀವನ ಇದರಲ್ಲಿದೆ. ಬೆಳಗ್ಗೆ ಅಮೃತ ವೇಳೆ 4 ಗಂಟೆ ಕಂಪಲ್ಸರಿ. ಇದು ಅಮೃತ ವೇಳೆ ಬೆರಳು. ಎಕ್ಸ್ಕ್ಯೂಸ್ ಇಲ್ಲ. ಹಾಸಿಗೆ ಮೇಲೆ ಕೂತ್ಕೊಳ್ಳೋದಿಲ್ಲ. ಮುಖ ತಕ್ಕೊಂದು ಫ್ರೆಶ್ ಆಗಿ ಅರ್ಧ ಗಂಟೆ ಮಾಡಿ ಭಾವ ನೆನ್ಪು ಮಾಡಿ, ಹೃದಯದಿಂದ ನೆನ್ಪು ಮಾಡಿ. 2ನೇ ಬೆರಳು ಹೇಳ್ತದ ಮುರಳಿಯನ್ನ ಕೇಳಬೇಕು. ಸೆಂಟರ್ಗೆ ಹೋಗಿ ಮುರಳಿ ಕೇಳಬೇಕು. ಮನೆಯಲ್ಲಿ ಮುರಳಿ ಇರುವುದಿಲ್ಲ. ಎಮರ್ಜೆನ್ಸಿ ಓಕೆ, ಯಾರ ಹತ್ರ ವಯಸ್ಸಾಗಿದೆ, ದೂರ ಇದೆ, ಓಕೆ. ಭಗವಂತ ಬಂದಿದ್ದಾನ ಎಷ್ಟೋ ಲಕ್ಷ ಕೋಟಿ ಕಿಲೋಮೀಟರ್ ಇಂದ. ನಾವು ಒಂದ್ ಸ್ವಲ್ಪ ಹೋಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಅಲ್ಲಿ ಯಾರು ಮುರಳಿ ಓದಿಸಲ್ಲ ಅವ್ರು ನೋಡ್ಬೇಡ್ದು, ಅವರಲ್ಲಿ ಭಗವಂತನ ನೋಡ್ಬೇಕು. 3ನೇದು ಮತ್ತೊಬ್ರು ನೋಡೋದು ಬಂದ್ ಮಾಡ್ಬೇಡಿ. ಶಿವಾನಂದ ಹಂಗಿದ್ದಾನ, ಗೋಪಾಲಣ್ಣ ಹಿಂಗಿದ್ದಾನ, ನಿಮ್ ಡ್ಯೂಟಿ ಅಲ್ಲದು. ನನ್ನ ಡ್ಯೂಟಿ ಏನು? ನಾ ಹೆಂಗಿದ್ದೀನಿ, ಇವ್ರು ಹೆಂಗಿದ್ದಾರೆ. 9 ಕೋಟಿ ರೂಪಾಯಿ 90 ವರ್ಷ ಮೊದಲ ತ್ಯಾಗ ಮಾಡಿದ್ರು. ನಿಮ್ಮಂಗಿದ್ರು ಅವ್ರ ಸಂಸಾರಿಕರು. ಅವ್ರಿಗೆ ಮಕ್ಕಳು ಇದ್ರು, 5 ಜನ ಮಕ್ಕಳಿದ್ರು. 1 ರೂಪಾಯಿ ಯಾರಿಗೆ ಕೊಡಲಿ. ಇಡೀ ಜಗತ್ತಿಗೆ ಹೆಸರದಾವ ಇವರಿಗೆ. ಜಗತ್ತೇ ನೆನಪು ಮಾಡ್ತೀವಿ. ಯಾರನ್ನ ನೋಡ್ಬೇಡಿ, ಯಾ ಅಕ್ಕೋರು ಬೇಡ, ಯಾ ಅಣ್ಣೋರು ಬೇಡ, ಸ್ವಯಂ ಬ್ರಹ್ಮ ಬಾಬಾ ನೋಡ್ರಿ ಸಾಕು. ಕನ್ನಡದಲ್ಲಿ ಅಥವಾ ತೆಲುಗುದಲ್ಲಿ ಪುಸ್ತಕ ಸಿಗ್ತದ, ಬ್ರಹ್ಮ ಬಾಬಾವರ ಜೀವನ ಚರಿತ್ರೆ ಅಂತ ಹೇಳಿ ತಗೊಂಡ್ ಹೋಗ್ರಿ, ಮನ್ಯಾಗಿಡ್ರಿ. ದಿನಾಲು 1 ಪೇಜ್ ಓದಿ. ನಿಮ್ಗೆ ಓದ್ಲಕ್ ಬರೋದಿಲ್ಲ, ನಿಮ್ಮ ಮೊಮ್ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಹೇಳಿ, ಓದಿ, ಕೇಳಿ. ಓದ್ಲೇಬೇಕು. ದಿನಕ್ಕೆ 1 ಪೇಜ್ ಆದ್ರು ಎಷ್ಟು? 2 ನಿಮಿಷ. 4ನೇದು ಸೇವೆ ಮಾಡ್ಬೇಕು. ಹಾಸಿಗೆ ಎದ್ದ ತಕ್ಷಣ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಸಂಕಲ್ಪ ಮಾಡು. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ. ಬಾಯಿಂದ ಭಗವಂತ ಕೊಟ್ಟನಂದ್ರ ವಾರಕ್ಕೆ ಒಬ್ಬರನ್ನೇ ಕರ್ಕೊಂಬಂದು ಸಂದೇಶ ಕೊಡ್ಬೇಕು. ಬಿಟ್ಬಿಡೋಣ. ಒಬ್ಬರನ್ನೇ ಕರ್ಕೊಂಬಂದು ಸಂದೇಶ ಕೊಡ್ಬೇಕು. ನಿಮ್ ಡ್ಯೂಟಿ ಕರ್ಕೊಂಬರೋದು, ಅಕ್ಕೋರ್ ಡ್ಯೂಟಿ ಕೋರ್ಸ್ ಕೊಡು. ನೀವು ಕರ್ಕೊಂಬಂದು ಸೆಂಟರ್ ಕೊಟ್ಬಿಡಿ. ಈಗ ಹೇಳಿಲ್ಲ ಅಂದ್ರೆ ಎಂದ್ ಹೇಳುದು? ಮಹಾವಿನಾಶ ಆದ ನಂತರ ಹೇಳುದ? ಈಗ ಹೇಳುದು. ಲಕ್ಷ್ಯ ಇಟ್ಕೋಬೇಕು. ವಾರಕ್ಕೆ ಒಬ್ಬರನ್ನೇ ಕರ್ಕೊಂಬಂದು. 3ನೇದು ಧನ ಸೇವೆ. ನೀವೆಷ್ಟು ದುಡಿತೀರಿ ನನ್ಗೆ ಗೊತ್ತಿಲ್ಲ. ಕೋಟಿ ದುಡಿರಿ. ಬಂದದ್ರಲ್ಲಿ 5 ಭಾಗ ಮಾಡಿ. 4 ನಿಮಗೆ, 1 ಬಾಬಾ. ಇವರು 100ಕ್ಕೆ 100 ಕೊಟ್ರು. ನೀವು 100ಕ್ಕೆ 100 ಬೇಡ, 80 ಇಟ್ಕೋರಿ. ಖರ್ಚು ಮಾಡ್ರಿ, ಆರಾಮಾಗಿರಿ, ಖುಷಿಯಿಂದಿರಿ. 20% ಬಾಬಾ ನೀವು. ಈ ಅಣ್ಣ 1 ಜೋಳದ ಅಥವಾ 1 ಅಕ್ಕಿ ಕಾಳನ್ನ ತಂದು ಸೆಂಟರ್ ಕೊಟ್ರಿ. ಇವತ್ತ ಇವ್ರ ಅಕೌಂಟ್ನಾಗ 1,000 ಕ್ವಿಂಟಲ್ ಅಕ್ಕಿಯನ್ನ ಟ್ರಾನ್ಸ್ಫರ್ ಆಗ್ತದೆ 1 ಸೆಕೆಂಡ್. ಯಾವ ಬ್ಯಾಂಕು ಇಂತ ಇಲ್ಲ. ಈ ಮುಂದೆ ಇಂಥ ಬ್ಯಾಂಕ್ ಯಾವ ಓಪನ್ ಇಲ್ಲ. ಎಲ್ಲ ಬ್ಯಾಂಕು ಹೋಗ್ತಿದಾವ. ಈ ಬ್ಯಾಂಕು ಏರ್ತಾ ಇದೆ. ಇದು ಈಶ್ವರೀಯ ಬ್ಯಾಂಕು. ಕೊಡ್ರಿ, ಬೇಕಾದ್ರೆ ಬಿಡ್ರಿ, ಜಬರ್ದಸ್ತಿ ಇಲ್ಲ. ಕೊಟ್ರೆ ನಿಮ್ಮ ಭಾಗ್ಯ. ವಾರಕ್ಕ 2 ತಾಸು ಸೆಂಟರ್ದಲ್ಲಿ ಹೋಗಿ ಕರ್ಮನಾಶ. ಎಷ್ಟು ವರ್ಷ ಆಯ್ತು ಸೆಂಟರ್ನಾಗಿದ್ದು? 82. 82 ಅಂದ್ರೆ ಈ 18 ಈ ಕಡೆ 24, 40 ವರ್ಷ, 45 ವರ್ಷ. 40 ವರ್ಷ ಆಯ್ತಾ? 45 ವರ್ಷ ಆಯ್ತು. ಅವ್ರು ನಿಮಗೆ ಎಷ್ಟು ಕೇಳಿ ನಾನು? ವಾರಕ್ಕೆ 2 ಗಂಟೆ. ಗೋಪಾಲಣ್ಣ ರಾತ್ರಿ ಎಲ್ಲ ದುಡಿತಾರೆ. ಅಲ್ಲಿ ಅಡವಿಯಲ್ಲಿದ್ದು ಇವತ್ತು ಮಹಲ್ ಮಾಡಿದ್ರು. ಒಬ್ಬರೇ ಇದ್ರು, ಅಲ್ಲಿದ್ರು ಇವ್ರು ಅವಾಗಿದ್ದಾಗ. 18, 24 ಗಂಟೆ ಸೇವೆ ಮಾಡ್ತಾರೆ. ಹಾವುಗಳು ಎಲ್ಲ ಬರ್ತಾವೆ, ಮಳೆ ಸಿಕ್ಕಪ್ಪ, ಆದ್ರೂ ಸೇವೆ ಮಾಡ್ತಾರೆ. ನಿಮಗೆ ಅಷ್ಟು ಹೇಳಿಲ್ಲ. ನಿಮ್ಗೆ ವಾರಕ್ಕೆ 2 ತಾಸು.
ಈಗ ಮಾಡ್ಲಿಕ್ಕಂದ್ರೆ ಎಂದ ಮಾಡೋದು ಪ್ರಶ್ನೆ ಕೇಳಿ ನಿಮ್ಮನ್ನು ನೀವು. ವಯಸ್ಸು ಹೋದ ನಂತರ, ಶರೀರ ಹೋದ ನಂತರ ಮಾಡೋದ. ಏನೇ ಎಷ್ಟೇ ಬಿಜಿ ಇರ್ರಿ 2 ಗಂಟೆ ತೆಗೀರಿ. ನಾವು ಇಡೀ ಜೀವನ ಕೊಟ್ಟಿದ್ದೆವು, ನೀವು 2 ತಾಸು ತೆಗೀರಿ. ಶರೀರ ತಂದುರುಸ್ತಿ, ಶರೀರ ಆತ್ಮ ತಂದುರುಸ್ತಿ, ಖುಷಿ ಆನಂದ ಸೇವೆನೇ ಸಿಗ್ತದೆ, ಹಂಗೆ ಸಿಗುದಿಲ್ಲ, ಸುಮ್ಮನೆ ಬಂದಿಲ್ಲ. 5ನೇದ್ದು ಶಿವಭಾವನ ಈ ಕಡೆ ಕುಣಿಸ್ಕೋರಿ, ಬ್ರಹ್ಮಭಾವನ ಈ ಕಡೆ. ತಾಯಿ ತಂದೆ ಮಗು ಎಲ್ಲಿ ಬೇಕಲ್ಲಿ ಹೋಗಿ ಪರಮಾತ್ಮನ ಕರ್ಕೊಂಡು. ನೀವು ಯಾವಾಗಲೂ ಮಧುಬಂದಲ್ಲಿ ಬಂದಾಗ ನಿಮ್ಗೊಂದು ಟೋಲಿ ಕೊಡ್ತಾರೆ, ನಮ್ ಗೋಪಾಲಣ್ಣವ್ರು ಕೊಡ್ತಾರೆ ಒಂದೊಂದ್ಸಲ. ಆ ಟೋಲಿ ತಿಂದ್ರಿ ಖುಷಿ ಆಯ್ತು. ಗ್ಲೋಬಲ್ ಬಂದ್ರಿ ಇಲ್ಲಿ ಏನ್ ಕೊಡ್ಬೇಕು? ಹಾಸ್ಪಿಟಲ್ ಏನ್ ಸಿಗ್ತದೆ? ಗುಳಿಗೆ ಸಿಗ್ತದೆ. 5 ಗುಳಿಗೆ ಕೊಡ್ತೀನಿ, ನಂದಲ್ಲ, ದಾದಿ ಜಾನ್ಗೆ ಕೊಟ್ಟಿದ್ದು. ಆ ಮಾತ್ರೆ ಡೈಲಿ ತಗೋಬೇಕು. ತಾಳ್ಮೆ, ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರಬಾರ್ದು. ತಾಳಿದವನು ಬಾಳಿಯ. ಪ್ರೀತಿ, ಎಲ್ಲರನ್ನ ಪ್ರೀತಿ ಮಾಡಿ. ನಿಮ್ಮ ಮಕ್ಕಳಂತೂ ಮಾಡೇ ಮಾಡ್ತಾರೆ, ಎಲ್ಲರಿಗೂ ಪ್ರೀತಿ ಮಾಡಿ. ಎಲ್ಲರೂ ನನ್ನವರು. 3ನೇದು ಶಾಂತಿ, ನಿಮ್ಮ ಮುಖದಾಗ ಗುಲಾಬಿ. ಏನ್ ಹೆಸರಕ್ಕವ್ರು? ಮಂದಿ ಮಾತಾಡ್ಬೇಕಲ್ಲಿ. ಆ ಸುಜಾತ ನೋಡ್ರಿ ಯಾವಾಗಲೂ ನಕ್ಕೋತಿರ್ತಾರ ಅಂತ ನಿಮ್ ಬಗ್ಗೆ ಮಾತಾಡ್ಬೇಕು. 4ನೇದು ಖುಷಿ, ಪರಮಾತ್ಮ ಸಿಕ್ಕಿದ್ರೆ ನೀನ್ ಏನ್ ಬೇಕು? ಕೊರೋನಾದಲ್ಲಿ ಒಬ್ರ ಹತ್ರ 350 ಕೋಟಿ ರೂಪಾಯಿ ಇತ್ತು. 350 ಕೋಟಿ ಎದಕ್ಕಂತಾರ? ಆದ್ರು 110 ರೂಪಾಯಿನೂ ಆಕ್ಸಿಜನ್ ಬಾಟಲ್ ಸಿಗ್ಲಿಲ್ಲ. ಹಾಸ್ಪಿಟಲ್ ಆದ್ರು ಎಮರ್ಜೆನ್ಸಿ ಒಳಗ ಆಕ್ಸಿಜನ್ ಬಾಟಲ್ ಏನಿಲ್ಲ. ಎಷ್ಟು? 150 ರೂಪಾಯಿ. ಕೆಲ್ಸಕ್ಕೆ ಬರ್ಲಿಲ್ಲ. 150 ರೂಪಾಯಿನೂ ಕೆಲ್ಸಕ್ಕೆ ಬರ್ಲಿಲ್ಲ. 32 ವರ್ಷ ದುಡಿದು 350 ಕೋಟಿ ರೂಪಾಯಿ ಬಾಳೆ ಮಾಡಿದ ವ್ಯಕ್ತಿ ಬಿಟ್ಟು ಹೋದ. ಜೊತೆಯಲ್ಲಿ ಬರೋದು ಪುಣ್ಯ. ಪುಣ್ಯ ಬರ್ತದೆ, ದುಡ್ಡು ಬರೋದಿಲ್ಲ. ಸಫಲ ಮಾಡ್ಕೋಬೇಕು. ಸಫಲ ಮಾಡಿ ಜೀವನ ಸಫಲ. 5ನೇದು ಮಾತ್ರೆ ಸಂತುಷ್ಟತೆ. ಸ್ವಲ್ಪ ಎಲ್ಲರೂ ಹೇಳಿ. ತಾಳ್ಮೆ, ಶಾಂತಿ, ಪ್ರೀತಿ, ಖುಷಿ, ಸಂತುಷ್ಟತೆ. ನಿಮ್ಮ ಹೆಸರು